ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಗೌಡ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ತುಂಬಾ ಈಸಿ. ಇದು ಚಪಾತಿಲಿ ರೋಲ್ ಮಾಡ್ಕೊಂಡಿದ್ದೀನಿ. ನಿಜ ತುಂಬಾ ಚೆನ್ನಾಗಿತ್ತು. ತಿನ್ನೋಕ್ಕೆ ಮಾತ್ರ ಯಾವ ರೀತಿ ಮಾಡ್ಬೋದು ಅಂತ ನೀವು ಒಂದು ಸಲ ನೋಡ್ಕೊಳ್ಳಿ. ನೀವು ಕೂಡ ಮಾಡ್ಕೊಳ್ಳಿ. ಈ ಥರ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೊಂದು ಸಲ ತಿನ್ನೋಕ್ಕೆ. ನಮ್ಮನೆಯವ್ರು ಇದನ್ನು ದಡೀರ್ ಅಂತ ಕೇಳಿದ್ರು ಅಂತ ಮಾಡಿದೆ. ಇಲ್ಲಿ ಮಯೋನೈಸ್ ಮಾಡೋದಕ್ಕೆ ಒಂದು ಜಾರ್ ಇಟ್ಕೊಂಡು ಬೆಂದಿರೋ ಮೊಟ್ಟೆನ ಹಾಕ್ಕೊಂಡು ಸ್ವಲ್ಪ ಒಂದು 5 ಕಾಳು ಕಾಳು ಮೆಣಸು ಹಾಕ್ಕೊಳ್ಳಿ, ಒಂದು 4 ಎಸಳು ಬೆಳ್ಳುಳ್ಳಿ, ಇನ್ನು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಅದೆಲ್ಲ ಗ್ರೈಂಡ್ ಆದಮೇಲೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಇದು ಖಾರ ಆಗಿರೋದ್ರಿಂದ ಇದಕ್ಕೆ 2 ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಅದೆಲ್ಲ ಆದಮೇಲೆ ರೆಡ್ ಕಲರಾಗಿ ಬಂದಿದೆ ನೋಡಿ, ಮಯೋನೈಸ್ ಒಂದು ರೆಡಿ ಆಗುತ್ತೆ. ಅದೇ ಥರ ವೈಟ್ ಕಲರ್ನೂ ಮಾಡ್ಕೋಬೇಕು. ಇನ್ನು ವೈಟ್ ಕಲರ್ನೂ ಅದೇ ಥರ ಮಾಡ್ಕೊಳ್ಳಿ. ಬಟ್ ಅದಕ್ಕೆ ಮೆಣಸಿನ್ಕಾಯಿ ಹಾಕೋಂಗಿಲ್ಲ ಅಷ್ಟೇ. ಇನ್ನು ನಾನಿಲ್ಲಿ ಚಪಾತಿ ಮಾಡೋದೇನು ತೋರಿಸಿಲ್ಲ, ಎಲ್ಲರೂ ಮಾಡ್ತಾರೆ. ಆ ಚಪಾತಿಗೆ ರೆಡ್ ಮಯೋನೈಸ್ ಹಾಕ್ಕೊಂಡು ಇನ್ನು ಕಬಾಬ್ ಪೀಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಇನ್ನು ವೈಟ್ ಮಯೋನೈಸ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಟೊಮೊಟೊ ಸಾಸು, ಚಿಲ್ಲಿ ಸಾಸ್ ಬೇಕಾದರೆ ಹಾಕ್ಕೊಬೋದು. ನಾನಿಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಲ್ಲ ಅಂತ ಹಾಕ್ಕೊಂಡಿಲ್ಲ. ನೋಡಿ, ಫೈನಲಿ ರೋಲ್ ಆಯಿತು. ನಿಜ ತುಂಬ ಚೆನ್ನಾಗಿ ಬಂದಿತ್ತು. ಯಾವಾಗಲೂ ಒಂದೊಂದು ಸಲ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಎಲ್ಲರಿಗೂ ಮಾಡಿಕೊಡಿ, ಖುಷಿ ಪಡ್ತಾರೆ. ವೈಟ್ ಮಯೋನೈಸ್ ಬೇಕು ನಿಮಗೆ ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಫ್ರೆಂಡ್ಸ್.